ನಾಲಿಗೆ ಮೇಲೆ 1000 ಭಾಷೆ ಇದ್ದರೂ ಪರವಾಗಿಲ್ಲ, ಆದ್ರೆ ಹೃದಯದಲ್ಲಿ ಮಾತ್ರ ಮಾತೃಭಾಷೆ ಇರಬೇಕು. ಮಾತೃಭಾಷೆ ಯಾವುದು ನಿಮ್ಮದು? ಕನ್ನಡ. ಕನ್ನಡ ಅಂತ ಹೇಳ್ಕೊಳ್ಳಿ ಹೆಮ್ಮೆ ಇರಬೇಕು, ಅಸಹ್ಯ ಪಡಬಾರ್ದು. ಇಂಗ್ಲೀಷ್ ಬಂದರೆ ಪಂಡಿತರಲ್ಲ ಕೇಳಿ. ಈ ಫೆಬ್ರವರಿ 21 ಯಾವ ದಿನ ಆಚರಣೆ ಮಾಡ್ತಾರೆ? ವಿಶ್ವ ಮಾತೃಭಾಷೆಯ. ಯಾರು ಪ್ರಾರಂಭ ಮಾಡಿದಪ್ಪ ಅಂತ ಘೋಷಣೆ ಮಾಡಿದ್ರು ಯುನೆಸ್ಕೋ. ಯಾವಾಗ? 1999 ನವೆಂಬರ್ 17ರಂದು. ಇದು ವಿಶ್ವದಾದ್ಯಂತ ಯಾವಾಗ ಪ್ರಾರಂಭ ಮಾಡಿದ್ರು ಅಂದ್ರೆ ಫೆಬ್ರವರಿ 21. ಅದರ ಪ್ರಪಂಚದಾದ್ಯಂತ ಫೆಬ್ರವರಿ 21ರಂದು ಆಚರಣೆ. ಯಾವಾಗ ಜಾರಿಗೆ ಬಂದಿದ್ದು? ಎಲ್ಲಿಂದ ಪ್ರಾರಂಭ ಆಗ್ತದೆ? ನಮ್ಮ ಮಕ್ಕಳೇ ಅ ಆ ಇ ಈ ಉ ಏನಾಗಿದ್ರಲ್ಲ ಹೌದಾ. ಆಮ್ಯಾಗ ಆಮ್ಯಾಗ ಸ್ವಲ್ಪ ಮುಂದಿನ ಭಾಗ ಚ ಚ ಜ ಜಯ. ಅದ ನಂತರ ಮತ್ತೆ ಮುಂದಿನ ಭಾಗ ಆಮ್ಯಾಗ ನಾಲ್ಗಿ ತುದಿ ತ ತ ದ ದ. ಆಮ್ಯಾಗ ಪ ಪ ಧ ಧ ಮ. ಅಂದ್ರೆ ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿಗೆ. ಇದು ಕನ್ನಡ ಭಾಷೆಯ ಶಕ್ತಿ. ಅರ್ಥ ಬೇರೆ ಅಲ್ಲ. ಮಾತೃ ಅಂದ್ರೆ ಕೆಲವೊಬ್ಬರಿಗೆ ದೃಷ್ಟಿಯೊಳಗ ತಾಯಿ. ಕನ್ನಡ ನಮ್ಮ ಮಾತೃಭಾಷೆ. ಕನ್ನಡ ನಮ್ಮ ಅಭಿಮಾನ ಇದ್ದವರಿಗೆ ಕನ್ನಡ ನಮ್ಮ ಮಾತೃಭಾಷೆ. ಅಭಿಮಾನ ಇಲ್ಲದವರಿಗೆ ಕನ್ನಡ ಒಂದು ಮಾತ್ರ ಭಾಷೆ. ಮಾತ್ರ ಅಭಿಮಾನ ಇದ್ದವರಿಗೆ ಮಾತೃ ಆದ್ರೆ ಅಭಿಮಾನ ಇಲ್ಲದಂತ ವ್ಯಕ್ತಿಗೆ ಬರೀ ಮಾತೃ ಭಾಷೆ. ಮಾತೃ ಭೂಮಿ. ದೇಶದ ಅಭಿಮಾನ ಇದ್ದವರಿಗೆ ಮಾತೃಭೂಮಿ, ಇರ್ಲಾರ್ದವರಿಗೆ ಮಾತ್ರ. ಇದೊಂದು ಕೇವಲ ಮಾತೃಭೂಮಿ ಅನ್ಕೋತಾರೆ. ಅಭಿಮಾನ ಇದ್ದವರಿಗೆ ತಾಯಿ ಉಳಿಸ್ಕೊಂಡು ಹೇಳ್ತಾರೆ ಮಾತೃಭೂಮಿ. ನಿಮಗೇನು ಮಾತೃಭೂಮಿ ಅದನೋ ಏನು? ಮಾತೃಭೂಮಿ ಅದನೋ? ಮಾತೃಭೂಮಿ ಆಗಬೇಕು. ಈಗ ಅಹಂಕಾರ ಆಗಬಾರ್ದು. ನಾವು ಕಲಿತ ಅಕ್ಷರ ಅನುಭವ ಆಗಬೇಕು. ಅಹಂಕಾರ ಹಣ್ಣಿನಿಂದ ಪ್ರಾರಂಭವಾಗಿ ಕಲಿತ ನಂತರ ಏನಾಗ್ತದೆ? ಪ್ರಾಣಿ ಆಯ್ತನ್ನ. ಹಣ್ಣಿನಿಂದ ಪ್ರಾರಂಭವಾಗಿ ಮುಗಿದ ನಂತರ ಎಲ್ಲಿ ಮುಗಿತು ನಿಂತ ಜೀವನ? ಪ್ರಾಣಿಯಾಗಿ ಮುಗಿದು ಆಂಗ್ಲ ಭಾಷೆದ ಒಂದು ಶಕ್ತಿ. ಆದ್ರೆ ಕನ್ನಡ ನೋಡಿ ಯಾವ್ದು ಪ್ರಾರಂಭ ಎಲ್ಲಿ ಮುಗಿತಾನ ಗೊತ್ತಾಯ್ತಾ? ಆದ್ರೆ ಕನ್ನಡದಿರೋ ಮಹತ್ವ ನೋಡಿ. ಅನ್ನೋದು ಅಲ್ಲ, ಅಜ್ಞಾನ. ಅನ್ನೋದು ಅಜ್ಞಾನದಿಂದ ಪ್ರಾರಂಭ ಎಲ್ಲಿ ಮುಗಿತದ? ಹಳಕ್ಷ ಜ್ಞಾನ. ಅಂದ್ರೆ ಜ್ಞಾನದಲ್ಲಿ ಜ್ಞಾನ. ಅಂದ್ರೆ ಅಜ್ಞಾನಲಿಂದ ಜ್ಞಾನವನ್ನು ಹೊಂದಬೇಕಾಯ್ತಂದ್ರೆ ಕನ್ನಡ ಭಾಷೆ ಕಲಿಬೇಕು. ಹಣ್ಣಿನಿಂದ ಪ್ರಾರಂಭವಾಗಿ ಪ್ರಾಣಿ ಆಗಬೇಕಾಗಿತ್ತಂದ್ರೆ ಆಂಗ್ಲ ಭಾಷೆ ಕಲಿಬೇಕು. ಅದು ಅನಿವಾರ್ಯ. ನಾವು ಮಾಡ್ಕೊಂಡಿದ್ದು ಆಂಗ್ಲ ಭಾಷೆ, ಅದು ಅನಿವಾರ್ಯ ಇದ್ದಿಲ್ಲ. ಯಾವುದೇ ಒಬ್ಬ ವಿಜ್ಞಾನಿ ಸೈಂಟಿಸ್ಟ್ ಯಾರು ಆಗ್ಯಾರಲ್ಲ, ಪ್ರತಿಯೊಬ್ಬರು ತಮ್ಮ ಮಾತೃಭಾಷೆಯಲ್ಲಿ ಕಲ್ತಿದ್ದಕ್ಕೆ ಮಾತ್ರ ಅವ್ರು ಏನಾಗ್ಯಾರ? ವಿಜ್ಞಾನಿಗಳಾಗ್ಯಾರ. ಇಂಗ್ಲೀಷ್ನಾಗ ಕಲ್ತಿದ್ದಕ್ಕಲ್ಲ. ಅಬ್ದುಲ್ ಕಲಾಂ ಅವ್ರು ಕಲ್ತಿದ್ದು ತಮಿಳ್ನಾಗ. ಯಾವುದೇ ಸೈಂಟಿಸ್ಟ್ ಕಲ್ತಿದ್ದು ಅವ್ರವ್ರ ಮಾತೃಭಾಷೆ ಕಲ್ತಿದ್ದಕ್ಕೆ ಅವ್ರು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ಯಾರ. ಇಂಗ್ಲೀಷ್ ಅನ್ನೋದು ನಮ್ಮಲ್ಲಿ ಫ್ಯಾಷನ್ ಆಗ್ಯಾರ. ಯಾರಿಗೆ ಏನು ಅಂಗಿ ಚೊಟ್ಟಿ ಇಟ್ಕೊಂಡು ಬರ್ಲಿಕ್ಕಿಲ್ಲ. ಇಂಗ್ಲೀಷ್ ಬಂದ್ರೆ ಸಾಕು ಭಾಷಾಣೆ ಅಂತ. ಹೌದಾ? ಇಂಗ್ಲೀಷ್ ಬಂದ್ರೆ ಸಾಕು ನಾವು ದೊಡ್ಡ ಜ್ಞಾನಪೀಠ ಪ್ರಶಸ್ತಿಗಳು ಒಟ್ಟು ಎಷ್ಟು ಅಂದ್ರೆ ಯಾರ್ಯಾರ ಹೆಸರವಾಯಿ? ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ಟರ್ ವೆಂಕಟೇಶ ಅಯ್ಯಂಗಾರ್, ವಿಷ್ಣು ಗೋಕಾಕ್, ಅನಂತ ಮೋತಿ, ಗಿರೀಶ್ ಕಾರ್ನಾಡ್ ಮತ್ತು ಚಂದ್ರಶೇಖರ್ ಕಂಬಾರರು. ಪ್ರಶಸ್ತಿ ತಗೊಂಡಾಗ ಪ್ರಶಸ್ತಿಗಳ ಗರಿಮೆ ಹೆಚ್ಚಾಗ್ತದೆ. ಕೆಲವೊಬ್ಬರು ವ್ಯಕ್ತಿಗಳು ಪ್ರಶಸ್ತಿ ತಗೊಂಡಾಗ ಏನಾಗ್ತದ? ಪ್ರಶಸ್ತಿಗಳ ಗರಿಮೆ ಹೆಚ್ಚಾಗ್ತದೆ. ಅದೇ ಪ್ರಶಸ್ತಿ ಇನ್ನೊಬ್ಬರು ತಗೊಂಡ್ರೆ ಏನಾಗ್ತದ? ಬರೀ ವೈಯಕ್ತಿಕ ಹೆಸರು ಪ್ರಸಿದ್ಧ ಆಗ್ತದೆ. ಕೇವಲ ಅವ್ರ ಹೆಸರು ಪ್ರಸಿದ್ಧ